ನೋಡಿ, ಲಡಾಖ್ ನಲ್ಲಿ ಸೇನೆ ವಿರುದ್ಧ ಜನ್ಜಿ ಯುವತಿಯೊಬ್ಳು ರಂಪಾಟ ಮಾಡಿರೋದು. ನಾನ್ ಜನ್ಜಿ ಇವೆಲ್ಲವನ್ನು ನಾನು ಸಹಿಸಲ್ಲ ಅಂತ ಆರ್ಮಿ ವಿರುದ್ಧನೇ ದನಿ ಎತ್ತಾಳ್ರಿ. ಏನಾಯ್ತಪ್ಪ ಅಲ್ಲಿ ಅಂದ್ರೆ, ಈ ಮಿನಿಮಾರ್ಕ್ ಗಡಿ ಪ್ರದೇಶದಲ್ಲಿ ಭದ್ರತೆಯ ಕಾರಣಕ್ಕೆ ಅಂದ್ಕೊಂಡು ಸೇನಾ ಸಿಬ್ಬಂದಿಗಳು ವಾಹನಗಳನ್ನ ತಪಾಸಣೆ ಮಾಡ್ತಾ ಇರ್ತಾರೆ. ಪ್ರವಾಸಿಗರ ಸಂಖ್ಯೆ ರಜೆ ಇತ್ತಲ್ಲ, ಜಾಸ್ತಿನೇ ಆಯ್ತು, ಸ್ವಲ್ಪ ತಡ ಆಗಿದೆ ಅದು. ಇದರಿಂದ ಜನ್ಜಿ ಅನ್ನೋ ಯುವತಿ ಹೊರಗೆ ಬಂದ್ಲು, ಸಿಟ್ಟಿಗೆ ಎದ್ಬಿಟ್ಟಿದ್ದಾಳೆ. ನಾವು 5 ಗಂಟೆಯಿಂದ ಇಲ್ಲೇ ನಿಂತಿದ್ವಿ, ನಾನ್ ಜನ್ಜಿ, ಇವಳನ್ನೆಲ್ಲ ಸಹಿಸ್ಕೊಳ್ಳಲ್ಲ ನಾನು ಅಂತ ಆಕ್ರೋಶ ವ್ಯಕ್ತಪಡಿಸೋದು. ಅಷ್ಟು ಮಾತ್ರ ಅಲ್ಲ, ಕಾಶ್ಮೀರದ ಜನರಿಗೆ ಇಷ್ಟು ವರ್ಷ ತೊಂದರೆ ಕೊಟ್ಟಿದ್ದೀರಾ, ಈಗ ನಮಗ್ ತೊಂದರೆ ಕೊಡ್ತಾ ಇದ್ದೀರಾ ಅಂತ ನಾಲ್ಗೆದೆ ಅನ್ಕೊಂಡು ಹೆಂಗೆಂಗೋ ಮಾತಾಡೋದು. ಈ ವಿಡಿಯೋ ವೈರಲ್ ಆಗ್ತಾ ಇದೆ. ನೆಟ್ಟಿಗರು ಆಕೆಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ. ಅಲ್ಲಿ ನಿಲ್ಲೋಕ್ಕೂ ಆಗಲ್ಲ ಅಂದ್ರೆ ಅಲ್ಲಿಗೆ ಯಾಕೆ ಹೋದ್ರಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲ ರೀ, ಸೈನಿಕರು ಅವ್ರೇನು ಏನ್ ನಮ್ಮನೆ ಗುಲಾಮ್ರ? ಸೈನಿಕರು ದೇಶಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಅದು ಎಲ್ರಿಗೂ ಗೊತ್ತು, ಪುಟ್ಟ ಮಕ್ಳಿಗೆ ಗೊತ್ತು. ಕೆಲ ಗಂಟೆ ಕಾಯಕ್ ನಮಗೆ ಆಗಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನೆಟ್ಟಿಗರು. ಅದಷ್ಟೇ ಅಲ್ಲ, ಆಕೆದು ಇನ್ನೂ ಕೋಪ ಬರ್ಸೋ ಸುದ್ದಿ ಯಾವ್ದು ಗೊತ್ತಾ? ಆಕೆ ಮಾತಾಡೋದು, ನಾನ್ ಕಟ್ಟೋ ಟ್ಯಾಕ್ಸ್ ಅಲ್ಲಿ ನಿಂಗೆ ಸಂಬಳ ಬರುತ್ತೆ ಅಂತಾಳೆ. ಯಾರಿಗೆ? ದೇಶ ಕಾಯೋ ಸೈನಿಕರಿಗೆ. ಅವ್ರಿಲ್ಲ ಅಂದ್ರೆ ಮಣ್ ತಿನ್ಬೇಕು, ನಾವು ಮಣ್ ತಿನ್ನಕ್ಕೂ ನಾವು ಉಳ್ಕೋಬೇಕಲ್ಲ, ದೇಶದೊಳಗೆ ಯಾರು ನುಗ್ಗಿದ್ರೆ. ಬೇಸಿಕ್ ಸೆನ್ಸ್ ಇಲ್ವಾ? ಇಲ್ಲಿ ಪ್ರಶ್ನೆ ಬರೋದು ನೋಡ್ರಿ, ಜನ್ಜಿ ಅನ್ನೋದು ಒಂದು ಗೌರವ ಪಡ್ಕೊಂತ ಇದೆ, ಇವಾಗ ಗೌರವ ಪಡ್ಕೊಳ್ತಾ ಇದೆ. ಅದೇ ಜನ್ಜಿ ಅನ್ನೋ ಪದ ಒಬ್ಬ ಕೇಂದ್ರದಲ್ಲಿ ಮಿನಿಸ್ಟರ್ ಕೆಳಗಿಳಿಸುತ್ತೆ. ಇದೆಲ್ಲದಕ್ಕೂ ನಾವೇನಕ್ಕೆ ಬಳಸ್ಕೋಬೇಕು? ಒಳ್ಳೆ ವಿಷಯಗಳಿಗೆ. ನಾನ್ ಜನ್ಜಿ ಏನ್ ಜೆನ್ಜಿ ಅಂದ್ರೆ VIP ನದು DC ಪೊಸಿಷನ್, ಅದು ನಾನ್ CM, ನಾನ್ ಮಿನಿಸ್ಟ್ರು ಅಂದಾಗ ನಾನ್ ಜನ್ಜಿ. ಏನ್ ಜನ್ಜಿ ಅಂದ್ರೆ ಏನು? ಇದೇನು ಅಸಹ್ಯ ಆಗ್ತದೆಪ್ಪ. ಯಾವ ಒಂದೆರಡು ಕಂತ್ರಿಗಳು ಮಾಡೋ ಕೆಲ್ಸಕ್ಕೆ ಇಡೀ ಸಮುದಾಯನ ಪ್ರಶ್ನೆ ಮಾಡ್ಬೇಕು, ಹಂಗ್ ಬರುತ್ತೆ. ಈ ಲಡಾಖ್ನ ಮಿನಿಮಾರ್ಗ್ ನಲ್ಲಿ ಸೇನೆಯಿಂದ ಈ ವೆಹಿಕಲ್ ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ, ತಪಾಸಣೆ ಮಾಡ್ತಾ ಇರ್ತಾರೆ. ಅವಾಗ ಮಿಲಿಟರಿ ಭದ್ರತಾ ಸಿಬ್ಬಂದಿ ವಿರುದ್ಧ ಈಕೆ ಲೇಟ್ ಆಯ್ತು, 5 ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀನಿ ಅಂತ. ಕಾಯಕ್ಕಾಗ್ಲಿ ಅಂದ್ರೆ ಯಾಕೆ ಹೋಗ್ಬೇಕಿತ್ತು ಅಲ್ಲಿಗೆ? ಸಹಜ ಪ್ರಶ್ನೆ ಅಲ್ವೇನ್ರಿ? ಬೇರೆ ಏನೋ ಕಾರಣ ಇತ್ತು, ನಾನ್ ಸೆನ್ಸ್ಗಳಿತ್ತು ಅಂದಾಗ ಪ್ರಶ್ನೆ ಮಾಡೋದು ಸರಿ ಇದೆ. ನಾನ್ ಜನ್ಜಿ, ನಾನ್ ಪ್ರಶ್ನೆ ಮಾಡ್ತೀನಿ, ಕೈಯಲ್ಲಿ ಒಂದು ಮೊಬೈಲ್ ಇಟ್ಕೊಳ್ತೀನಿ, ವಿಡಿಯೋ ಮಾಡ್ತೀನಿ, ಏನ್ ಹುಡುಗಾಟನ? ತಲೆ ಕೆಟ್ಟಿದೆ ಅಂತ ಕೇಳ್ತಾರಷ್ಟೇ. ಯಾರೋ ಗಳಿಸಿರೋ ಹೆಸರನ್ನ ಇವರೆಲ್ಲ ಮಣ್ಣುಪಾಲ್ ಮಾಡ್ತಾರೆ ಇವರು. ನಾನ್ ಜನ್ಜಿ ಇದನ್ನ ಸಹಿಸಲ್ಲ ಅಂತೆ. ಸೇನೆಯವರೇನು ನಮ್ಮನೆ ಗುಲಾಮ್ರಾ? ನಾನು ಟ್ಯಾಕ್ಸ್ ಕಟ್ತೀನಿ, ನನ್ನ ಟ್ಯಾಕ್ಸಲ್ಲಿ ನೀನು ಸಂಬಳ ತಗೊಳ್ಳೋದು ಅಂದ್ಬಿಟ್ರೆ ಸದ್ಯ ಯಾರು ಹೊಡೆದು ಕಳಿಸಿಲ್ವಲ್ಲ, ಹೊಡಿಬಾರ್ದು ಬಿಡ್ರಿ. ತಲೆಗಿಲಗೇನು ಪಿತ್ತ ನೆತ್ತಿಗೆರ್ದಾಗ ಆಡ್ತಾರಲ್ಲ, ಹಂಗೆ ಆಡ್ತಾರ್ರಿ ಇವರೆಲ್ಲ. ಬನ್ನಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆರ್ಯ ಶ್ರೀ ಹರ್ಷ ಅಂತ, ಇವರು ಜೆನ್ಜಿನೇ. ಇವ್ರನ್ನೇ ಮಾತಾಡ್ಸೋಣ, ಅಭಿಪ್ರಾಯ ಕೇಳೋಣ. ಏನ್ರಿ ಹರ್ಷ ಅವ್ರೆ, ನೀವು ಜೆನ್ಜಿಯಾ? ನಾವು ಜೆನ್ಜಿನೇ ಅಲ್ವಾ ಮೇಡಮ್? ಅದಕ್ಕೆ ನಾನ್ ಜೆನ್ಜಿ ಅನ್ಕೊಂಡು ಓಡಾಡ್ಬೇಕಾ ಹಿಂಗೆ? ಇಲ್ಲ, ಅಂದ್ರೆ ಜೆನ್ಜಿ ಅನ್ನೋ ವರ್ಡ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀವ್ ಎಲ್ಲೇ ಹೋಗಿ ನಾನ್ ಜೆನ್ಜಿ ಅನ್ಬಿಟ್ರೆ ನಾನ್ ಸರಿ ಅನ್ನೋ ತರ ಆಗ್ಬಿಟ್ಟಿದೆ. ಅಥವಾ ಭಯ ಪಡ್ಸೋದ? ಅದೇ ಭಯ ಪಡ್ಸಕ್ ಆಗ್ಬಿಟ್ಟಿದೆ. ಇವಾಗ ಅವರು CJP ಗೆದ್ರು ಅಂತ, ಸೊ ಡಿಸ್ಅಡ್ವಾಂಟೇಜ್ ತಗೊಂತ ಇದಾರೆ ಅದನ್ನ. ಒಮರ್ ಅಬ್ದುಲ್ಲಾ ಅವರು ಒಂದ್ ಟ್ವೀಟ್ ಹಾಕಿದ್ರು, ನೋಡಿರ್ತೀರಾ ನೀವು. ಅದೆಷ್ಟು ಚೆನ್ನಾಗಿತ್ತು ಅಂದ್ರೆ, ಇವಾಗ ಜೆನ್ಜಿ ಜೆನ್ಜಿ ಅನ್ನೋದು ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಅಂದ್ರೆ, ಇವಾಗ ನಮ್ಮ ಅಪ್ಪ ಯಾರು ಗೊತ್ತಾ, ನಮ್ ತಾತ ಯಾರು ಗೊತ್ತಾ? ನಾನು ಹೇಳ್ತಾ ಇದ್ದೆ, ನಾನ್ ಯಾರು ಗೊತ್ತಾ ಅಂತ ಕೇಳೋದು. ನಾನ್ DC, ಅದೇನ್ ಡೆಸಿಗ್ನೇಷನ್? ಜೆನ್ಜಿ ಅಂದ್ರೆ ಡೆಸಿಗ್ನೇಷನ್, ಮೇಲಿಂದ ಉದ್ರಿದಾರ? ಏನ್ರಿ ಇದು ತಲೆ ಬುಡ ಇಲ್ದಂಗ ಆಡ್ಕೊಂಡು? ನಾನು ನಿಜ ಹೇಳ್ತೀನಿ, ಈ ಜೆನ್ಜಿ ಅನ್ನೋದಕ್ಕೊಂದು ತೂಕ ಬಂದಿದೆ, ನಿಜವಾಗಿಯೂ ತೂಕ ಇದೆ. ಇಂಥ ಒಂದಿಬ್ರು ಮಾಡೋ ಕೆಲ್ಸಕ್ಕೆ ಆ ಇಡೀ ಟೀಮ್ ನ ನಾವೀಗ ಬೈಕೊಂಡು ಓಡಾಡ್ಬೇಕು, ಹಂಗ್ ಮಾಡಲ್ವಾ ಇವ್ರುಗಳು? ನಿಜ, ಅದು 100% ಅದು. ಇವಾಗ ಒಬ್ರಿಂದ ಹೆಸರಾಳಾಗಿದ್ರೆ, ಇವಾಗ ಜೆನ್ಜಿ ಅಂತ ನಾನು ಒಳ್ಳೆ ವಿಷಯಕ್ಕೆ ಹೋಗಿ ಒಳ್ಳೆ ವಿಷಯಕ್ಕೆ ಹೋರಾಡ್ತಾ ಇರ್ತೀನಿ. ನಾನು ಜೆನ್ಜಿ ಅಂತ ಅಂದ್ರೆ, ಓ ಇವನು ಅವಳ ತರಾನೇ ಅಂತ ಒಂದ್ ಮಾತು ಬರಲ್ವಾ? ಅಲ್ಲ, ಇದು ಒಬ್ರಿಂದ ಹಾಳಾಗ್ತಾ ಇದೆ. ಜೆನ್ಜಿ ನನ್ ಬೈಯದೇ ಒಂದ್ ಕೆಲ್ಸ ಅನ್ಕೋಬಿಟ್ಟಿದಾರ. ನಾನ್ ಯಾರ್ ಗೊತ್ತಾ, ನಾನ್ ಜೆನ್ಜಿ ಅನ್ನೋದು ಬೈಯೋದು. ನಾನ್ ಯಾರ್ ಗೊತ್ತಾ, ನಾನ್ ಜೆನ್ಜಿ ಮಾಡ್ಬಾರ್ದು ಕೆಲ್ಸ ಮಾಡೋದು. ಇದನ್ನ ಯಾರು ಒಪ್ಕೋತಾರ? ಇದನ್ನ ಇಲ್ಲ, ಒಪ್ಪಲ್ಲ. ಅದೆಲ್ಲಿ ಉಪಯೋಗ ಮಾಡ್ಬೇಕು ಅಲ್ಲೇ ಉಪಯೋಗ ಮಾಡ್ಬೇಕು. ಇಲ್ಲೆಲ್ಲ ಅದು ಇಟ್ ಈಸ್ ಸೆನ್ಸಿಟಿವ್ ಕೇಸ್. ಅವರು ಯಾರಿಗೋಸ್ಕರ ಯೋಚನೆ ಮಾಡೋದು? ಆರ್ಮಿ ಅವರು ನಮ್ಗೋಸ್ಕರ ಯೋಚನೆ ಮಾಡೋದು. ನೋಡಿ, ಸೇನೆ ಏನಕ್ಕಿದೆ, ಹೇಗಿದೆ, ಚಿಕ್ಕ ಮಕ್ಳು 2ನೇ ಕ್ಲಾಸ್ ಮಕ್ಳಿಗೆ ಕೇಳಿದ್ರು ಹೇಳ್ತಾರೆ. ಈ ಅಮ್ಮ ಅಲ್ಲಿ ಹೋಗಿ ದಿಮಾಕ್ ಮಾಡೋದೇನ್ ಗೊತ್ತಾ, ನಾನ್ ಕಟ್ಟೋ ಟ್ಯಾಕ್ಸ್ ದುಡ್ಡಲ್ಲಿ ನಿನಗೆ ಸಂಬಳ ಬರುತ್ತೆ ಅಂತ ಯಾರಾದ್ರೂ ಅಂತಾರೇನ್ರಿ? ನಮ್ಮನೆ ಗುಲಾಮ್ರ ಆರ್ಮಿ ಅಂದ್ರೆ? ಈ ತಲಹರಟೆಗಳು, ಈ ಮೈಂಡ್ ಸೆಟ್ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಮೇಡಮ್ ಇದು ಅಂತಾರಲ್ಲ ದಿಮಾಗಿ ನಕ್ಸಲ್ ಅಂತ, ನನ್ಗೆ ಅದು ಹಂಗೆ ಅನ್ಸ್ಬಿಟ್ಟು. ನಾನ್ ಡಿಫೇಮ್ ಮಾಡ್ತಾ ಇಲ್ಲ, ಆದ್ರೆ ನನ್ಗೆ ಹಂಗೆ ಅನ್ಸಿದ್ದು. ಯಾಕೆ ಅಂದ್ರೆ,
ಆರ್ಮಿ ಅವರು ಟ್ಯಾಕ್ಸ್ ಕಟ್ತಾರೆ ಮೇಡಮ್, ಅವ್ರು ಬರೋ ಸ್ಯಾಲ್ರಿಲಿ ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಟ್ಯಾಕ್ಸ್ ಕಟ್ತಾರೆ. ಅದ್ ಲೆಕ್ಕಕ್ ಬರಲ್ವಾ? ನಮ್ ಟ್ಯಾಕ್ಸ್ ಇಂದ ಅವ್ರೇನ್ ಬದುಕ್ತಾ ಇಲ್ಲ, ಆಕ್ಚುಲಿ ಅವ್ರಲ್ಲಿ ಗಾರ್ಡ್ ಮಾಡ್ತಾ ಇರೋದಂತ ನಾವು ಬದುಕ್ತಾ ಇರೋದು. ಅದೇ ಅದೇ ಆ ಕೃತಜ್ಞತೆ ಅನ್ನೋದ್ ಇರ್ಬೇಕು. ಆಕ್ಚುಲಿ ಅಲ್ಲಿ ನಡೆದಿರೋದು ರೀಸೆಂಟ್ ಆಗಿ ಇದು ಕ್ಲೌಡ್ ಬಸ್ಟ್ ಆಗಿತ್ತು, ಲ್ಯಾಂಡ್ ಸ್ಲೈಡ್ ಗಳಾಗಿತ್ತು. ಸೊ ಅದಾಗ್ಬೋದು ಅನ್ನೋ ಸಿಚುವೇಶನ್ಗೆ ಅಂತ ಅವರು ಒಳಗಡೆ ಬಿಟ್ಟಿರಲ್ಲ. ಫಾರ್ವರ್ಡ್ ಏರಿಯಾ ಅದು ಸದ್ಯಕ್ಕೆ. ಹೌದು, ನಿಂತ್ಕೊಳ್ರಿ ಸ್ವಲ್ಪ ಕಾಯಿರಿ ಅಂದಿದ್ದಾರೆ. ಆಯ್ತು, 4 ರಿಂದ 5 ಗಂಟೆ ಫ್ರಸ್ಟ್ರೇಷನ್ ತರುತ್ತೆ ಅನ್ಕೊಂಡು ಅಲ್ಲೇನ್ ಡಾನ್ಸ್ ಮಾಡ್ತಾ ಇದ್ರ ಆರ್ಮಿ ಅವರು? ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಂತ ಕಾಯ್ತಾ ಇದ್ರೆ ಆ ಬೇಸಿಕ್ ಸೆನ್ಸ್ ಇರಲ್ವಾ? ನಾನ್ ಜೆನ್ಜಿ ಅದೇನ್ ಸ್ಲೋಗನ್ ನಾನ್ ಜೆನ್ಜಿ ಒಂದ್ ಹಾಡ್ ಗೀಡ್ ಮಾಡ್ತಾರ ಅಂತ ಯಾರಾದ್ರೂ ಇದ್ರಲ್ಲಿ ತಲಹರಟೆಗಳು? ಅಲ್ಲ ಮೇಡಮ್, ಅದಲ್ದೆ ಅವ್ರು ಮಾತಾಡೋದಲ್ದೆ ಅಕ್ಕಪಕ್ಕ ಇರೋರ್ಗೆಲ್ಲ ಅಂದ್ರೆ ನೀನು ಬಂದ್ ಪ್ರವೋಕ್ ಮಾಡೋದು ಅದನ್ನ. ಹೌದು, ಇಲ್ಲ ಒಪ್ಪಾರ್ದು. ಇದೇ ಜೆನ್ಸಿ ತಿರುಗಿ ಬೀಳ್ಬೇಕು, ಅವಾಗ ಇನ್ನೊಬ್ರು ಇದನ್ನ ಅಡ್ವಾಂಟೇಜ್ ತಗೊಳ್ತಾರಲ್ಲ ಜೆನ್ಸಿ ಅನ್ನೋ ಹೆಸರನ್ನ, ಅವಾಗ ಬಾಯಿ ಮುಚ್ಕೊಂಡು ಸುಮ್ನಾಗ್ಬಿಡ್ತಾರೆ, ಉಳ್ದವ್ರೆಲ್ಲ ಹೆದರ್ಕೊಳ್ತಾರೆ. ನಿಜ. ಇಂತ ಕೆಟ್ಟ ಜೆನ್ಸಿಗಳನ್ನ ಕಂಟ್ರೋಲ್ ತಗೋಬೇಕಾಗಿರೋದು, ಸರಿ ಮಾಡ್ಬೇಕಾಗಿರೋದು ಒಳ್ಳೆ ಜೆನ್ಸಿಗಳು. ಏನಂತೀರಾ? ಕರೆಕ್ಟ್, 100% ಕರೆಕ್ಟ್. ನೀವ್ ಇನ್ನೊಂದ್ ಮೆಚ್ಕೋಬೇಕಾಗಿರೋದ್ ಏನಂದ್ರೆ, ಅಲ್ಲಿ ಎಷ್ಟು ಹೀಟ್ ಆಗ್ಬಿಟ್ಟಿತ್ತು ಸಿಚುವೇಶನ್, ಹೆಂಗೆಲ್ಲಾ ಮಾತಾಡಿದ್ರು, ಹೀಟ್ ಅಲ್ಲಿ ಇತ್ತು ಸಿಚುವೇಶನ್, ಆದ್ರೂ ಒಬ್ಬ ಸೋಲ್ಜರ್ ಕೂಡ ತಿರುಗ್ ಬಿದ್ದಿಲ್ಲ. ಕಂಟ್ರೋಲ್ ಮಾಡಕ್ ಟ್ರೈ ಮಾಡಿದ್ರು, ಹೇಳ್ಕೊಟ್ರು, ಎಲ್ಲಾರ್ನು ಸಮಾಧಾನ ಮಾಡಿದ್ರು. ಅದನ್ನ ನಾವ್ ಮೆಚ್ಕೋಬೇಕು. ಕರೆಕ್ಟ್. ಎನಿವೆ, ಖುಷಿ ಆಯ್ತು ಹರ್ಷ ಅವ್ರೆ ನಿಮ್ ಜೊತೆ ಮಾತಾಡಿದ್ದು. ಸಿಗೋಣ ಮತ್ತೊಮ್ಮೆ ಯಾವಾಗಾದ್ರೂ. ಥ್ಯಾಂಕ್ ಯು ಪೇನಿಯಸ್ ವಿಸ್ತಾರ ಜೊತೆ ಮಾತಾಡಿದ್ದಕ್ಕೆ. ಓಕೆ, ಮುಂದಿನ ಸುದ್ದಿ ನೋಡ್ಬಿಡೋಣ.